ಬಿಡಿ ಸರ್. ಇಲ್ಲಿ ಊಟ ತಿಂದಾಯ್ತು. ಪೇಷಂಟ್ ಆಗೋತಿ ಅವಳನ್ನೇ ಅಮುದಾ ಸಂದೀಪ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವಳಿಗೆ ಸಪೋರ್ಟ್ ಮಾಡಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತು ಒಂದು ಮೇಕ್ ಓವರ್ ಇತ್ತು, ಮತ್ತು ನಾನು ಮತ್ತು ನನ್ನ ಪಾರ್ಟ್ನರ್ ಇಬ್ಬರು ಬಂದಿದ್ದೀವಿ. ಇಬ್ಬರು ಜೊತೆನೇ ವರ್ಕ್ ಮಾಡೋದು. ಇಬ್ಬರು ಎಲ್ಲ ಕೆಲಸನೂ ಮಾಡ್ತೀವಿ. ಹೇರ್ ಸ್ಟೈಲು ಪ್ಲಸ್ ಮೇಕಪ್ಪು ಎರಡೂ ಮಾಡ್ತೀವಿ. ಇವತ್ತು ಒಂದು ಮೇಕ್ ಓವರ್ ಇತ್ತು ಅಂತ ಅಂದ್ಬಿಟ್ಟು ಸಮಯ ವೆನ್ಯೂ ರೆಸಾರ್ಟ್ಗೆ ಬಂದಿದ್ದೀವಿ. ಕ್ಲೋಸ್ ಫ್ರೆಂಡು, ಸ್ಕೂಲ್ ಫ್ರೆಂಡು, ಅವರೇ ಇವಳಿಗೆ ಆರ್ಡರ್ ಕೊಟ್ಟಿರೋದು. ಅವಳ ಮದುವೆಗೂ ಬರಬೇಕು. ಆ್ಯಕ್ಚುಲಿ ಇದು ಮೇಕ್ ಓವರು ಪ್ಲಸ್ ಮದುವೆ ಅಟೆಂಡ್ ಎರಡೂ ಸಹ ಆಗಲಿ ಅಂತ ಅಂದ್ಬಿಟ್ಟು ಬಂದಿರೋದು. ಇಂಟ್ರೊಡಕ್ಷನ್ ಏನಂತ ಮದುವೆ ಬಗ್ಗೆ ಇವಳು ಕೊಡ್ತಾಳೆ. ಬಿಂದು ಗೌಡ ಹೆಸರು ಬಂದು ಇವಳ್ದು. ನನ್ನ ಫ್ರೆಂಡು. ಹೇಗಿದ್ದೀರಾ? ನಮಗೆ ಮೇಕ್ ಓವರ್ ಇತ್ತು. ನಮಗೆ 3 days ಕಂಟಿನ್ಯೂಸ್ ಮೇಕ್ ಓವರ್ ಇದೆ. ಸೊ ನಾವು ಇನ್ನು ನೆಕ್ಸ್ಟ್ 2 days ನಮ್ಮ ವೆನ್ಯೂ ಇದೇ ಇರುತ್ತೆ, ಸಮಯ ವೆನ್ಯೂ ರೆಸಾರ್ಟ್. ಓಕೆ, ನಾನು ಅಮುದಾ ಫಸ್ಟಿಂದನೂ ಮೇಕಪ್ ಆರ್ಟಿಸ್ಟ್ ಆದಾಗಿಂದನೂ ನಾವಿಬ್ಬರು ಪಾರ್ಟ್ನರ್ಶಿಪ್ಪಲ್ಲೇ ವರ್ಕ್ ಮಾಡ್ತಾ ಇರೋದು. ಆವಾಗಿಂದನೂ ಜೊತೆಗೆ ಏನೇ ಬಂದರೂ ಜೊತೆಗೆ ವರ್ಕಿಗೆ ಹೋಗ್ತೀವಿ ಇಬ್ಬರು. ಮತ್ತು ಈ ಮದುವೆ ಬಂದ್ಬಿಟ್ಟು 3 days ಇರೋದು. ಇವಾಗ ಕ್ಲೋಸ್ ಫ್ರೆಂಡ್, ನನ್ನ ಸ್ಕೂಲ್ ಫ್ರೆಂಡ್ ಎಂಗೇಜ್ಮೆಂಟು ಮದುವೆ ಎಲ್ಲ ನಾವೇ ನೋಡ್ಕೊತಾ ಇರೋದು. ಇವಾಗ ಸದ್ಯಕ್ಕೆ ಇವತ್ತು ನಾಳೆ ಅವಳದು ಮದುವೆ ಇದೆ. ಇವತ್ತು ಬಂದು ವರ್ ಪೂಜಾ, ನಾಳೆ ಬೆಳಗ್ಗೆ ಬಂದು ಮುಹೂರ್ತ, ಸಂಜೆ ಬಂದು ರಿಸೆಪ್ಷನ್ನು. 3 ಫಂಕ್ಷನ್ ಇಲ್ಲೇ ಇರೋದು, ಇದೇ ರೆಸಾರ್ಟಲ್ಲಿ. ನಾನು ಬಂದು ಮೇಕ್ ಓವರ್ ಮಾಡ್ತೀನಿ ಅಷ್ಟೇ. ಇವಳು ಮೇಕ್ ಓವರ್ ಬಂದ್ಬಿಟ್ಟು ಕೆಲಸನೂ ಸೇರಿಸಿ ಮಾಡ್ತಾಳೆ, ಎರಡೂ ಮೇಂಟೈನ್ ಮಾಡ್ತಾಳೆ. ನೋಡಿ ಇವತ್ತು ವರ್ಕಿಗೆ ಬಂದಿದ್ದಾಳೆ, ಆಫೀಸ್ ವರ್ಕು ಮಾಡ್ತಿದ್ದಾಳೆ ಹಂಗೇನೆ. ಆ್ಯಕ್ಚುಲಿ ಅವಳು ವರ್ಕ್ ಮಾಡ್ತಿದ್ದಾಳೆ. ನಮ್ಗೆ ಹೊಟ್ಟೆ ಹಸಿತೈತೆ. ನಾವು ಬಂದಿದ್ದು 1:30. ನಾನು ಊರಿಂದ ಹೊರಟಿದ್ದು ಒಂದು 9 ಗಂಟೆಗೆ ಊರು ಬಿಟ್ಟಿದ್ದು. ಅಲ್ಲಿ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಡು ಬಂದೆ. ಸ್ವಲ್ಪ ಆಫೀಸ್ದು ಲ್ಯಾಪ್ಟಾಪ್ಸ್ ಎಲ್ಲ ಇದ್ದಾವೆ, ಅದನ್ನು ಸ್ವಲ್ಪ ರೂಮಿಗೆಲ್ಲ ಇಟ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದು ಕೀ ಕೊಟ್ಬಿಟ್ಟು ಹೋದರು. ಇವಾಗ ಹೋಗಿ ಎಲ್ಲ ಲ್ಯಾಪ್ಟಾಪ್ಸ್ ಎಲ್ಲ ತುಂಬ ಹೊಟ್ಟೆ ಹಸಿತಾ ಇದೆ, ಬನ್ನಿ ಊಟಕ್ಕೆ ಹೋಗೋಣ. ರೂಮಿಗೆ ಒಳಗಡೆ ಬಂದರೆ ನೋಡಿ, ಮೇಲೆ ಹೋಗೋದಕ್ಕೆ ದೇವ್ರ ಪೂಜಿದ್ದಾರೆ. ಇಲ್ಲಿ ಒಂದು ಮಿರರ್ ಇದೆ ನೋಡಿ. ಇವ್ರ ಕಡೆ ಎಲ್ಲ ಐಟಮ್ಸ್ ಎಲ್ಲ ಹೆಂಗೆ ಜೋಡಿಸ್ತಿದ್ದಾರೆ, ಪಾತ್ರೆಗಳು ಅಂತ ಎಲ್ಲ ಐಟಮ್ಸ್ ಜೋಡಿಸಿದ್ದಾರೆ. ನಿಮ್ಗೆ ಯಾವ್ದು ಬೇಕು ಬಂದು ತಗೊಂಡೋಗಿ. ರೂಮ್ ನಂಬರ್ 5 ಅಲ್ವಾ ಇದು? ಫೋನ್ ಮಾಡಿದ್ರೆ ಹೇಳಕ್ಕೆ ನೋಡಿಲ್ಲ ಕಡೆ. ಗಣಪತಿ ಇಟ್ಬಿಟ್ಟಿದ್ದಾರೆ. ಇವ್ರು ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನಾನೆಲ್ಲ ಮೇಲೊಂದು ಬೆಡ್ ಕೊಟ್ಟಿದ್ದಾರೆ, ಸಿಂಗಲ್ ಕಾಟ್ ಬೆಡ್ಡು ಮತ್ತು ಬೆಡ್ಶೀಟು. ಮೇಲಿಂದ ವ್ಯೂ ಹಿಂಗಿದೆ. ತುಂಬ ಚೆನ್ನಾಗಿದೆ ರೂಮು. ಈ ಕಡೆ ಬಂದರೆ ಇಲ್ಲಿ ಒಂದು ಡೋರ್ ಇದೆ, ಎಕ್ಸಿಟ್ ಡೋರ್ ಇದು ಅಲ್ವಾ? ನೋಡಿ, ಓಪನ್ ಶವರ್ ಇದು. ಇನ್ವಿಸಿಬಲ್, ಈ ಕಡೆಯಿಂದ ಕಾಣಿಸುತ್ತೆ, ಆ ಕಡೆಯಿಂದ ಕಾಣಿಸಲ್ಲ, ಆ ಥರ ಗ್ಲಾಸ್ ಇದು. ಇದು ಮೆಣಸಿನ ಗಿಡ, ಇದು ತೋರಿಸ್ತೀನಿ. ಆ್ಯಕ್ಚುಲಿ ಮೆಣಸು ಮತ್ತು ವಿಳ್ಯೆದೆಲೆ ಎರಡು ಸೇಮ್ ಟು ಸೇಮ್ ಒಂದೇ ಥರ ಬರುತ್ತೆ.
ಕಾಯಲ್ಲಿ ಈ ಥರ ಇರುತ್ತೆ ನೋಡಿ, ವೀಳ್ಯದೆಲೆನೂ ಇದೇ ಥರ ಇರುತ್ತೆ. ಬಟ್ ಇದು ವೀಳ್ಯದೆಲೆ ಅಂತ ಹಾಕೋಬೇಡಿ, ಇದು ಖಾರ ಇರುತ್ತೆ ಎಲೆ. ಇದು ಸೇಮ್ ಅದೇ ಥರ ಬಳ್ಳಿ ಹಬ್ಬತ್ತೆ. ನಮ್ಮ ಅಕ್ಕ ಅವ್ರ ಮನೇಲೂ ಇದು ಆ್ಯಕ್ಚುಲಿ ಯಾರ ಕಡೆ ಪೂಜೆ ಆಯಿತು. ಆ್ಯಕ್ಚುಲಿ ಇವಾಗ ಬಳೆ ಶಾಸ್ತ್ರ ಮಾಡ್ತಿದ್ದಾರೆ. ಅಲ್ಲಿ ಹೋಗಬೇಕು. ಇಲ್ಲಿ ರೂಮಲ್ಲೆಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿರಂದ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರುತ್ತೆ, ನಾವು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀವಿ. ನೋಡಬೇಕು. ಇಲ್ಲಿ ನೋಡಿ, ಅಲ್ಲಿ ಆ್ಯಕ್ಚುಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ಒಂದು ನಿಮಿಷ. ಇಲ್ವಾ ಇವತ್ತಿಲ್ಲ ಕಾಣಿಸಿಲ್ಲ, ಸಾಯಂಕಾಲ ಬರ್ತಾರೆ. ಸಾಯಂಕಾಲ ನೋಡ್ತೀನಿ. ಅವೆಲ್ಲ ಹೇಳಲ್ಲ. ಅರ್ಶನಕ್ಕೆ ಮಾಡಿಟ್ಟು ಅವಳಿಗೆ ಆರತಿ ಮಾಡಿ ಅರ್ಶನಕ್ಕೆ ಮಾಡಿಟ್ಟು ನಾಳೆದಕ್ಕ ಆರತಿ ಮಾಡ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ಲು. ಚೆನ್ನಾಗಿತ್ತಲ್ವಾ? ಈ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡಿದ್ದು. ನಾನು ನಿಮ್ಗೆ ಹೇಳಿದ್ನಲ್ಲ, ಪೋತಿಸ್ಗೆ ಹೋಗಿ ಮೆಟೀರಿಯಲ್ಸ್ ತೊಗೊಂಡು ಸ್ಟಿಚ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಸ್ಲೀವ್ಸ್ ಎಲ್ಲ ನಾನೇ ಸ್ಟಿಚ್ ಮಾಡಿದ್ದು ಆ್ಯಕ್ಚುಲಿ. ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ಚೆನ್ನಾಗಿ ಬಂತು ಆ್ಯಕ್ಚುಲಿ. ನೋಡಿ, ನಿಮಗೇನಾದರೂ ಇಷ್ಟ ಆದರೆ ನೀವು ಇದೇ ಥರ ಮೆಟೀರಿಯಲ್ಸ್ ತೊಗೊಂಡು ನಿಮ್ಗೆ ಹೇಗೆ ಬೇಕೋ ಅದೇ ಥರ ಸ್ಟಿಚ್ ಮಾಡಿಸ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಇದೇ ಥರ ಇಷ್ಟ. ನಾನು ಸ್ಟಿಚ್ ಮಾಡಿರೋದಲ್ಲ, ಅದಕ್ಕೆ ಇದನ್ನು ತುಂಬ ಸಲ ಹಾಕಿದ್ದೀನಿ ಡ್ರೆಸ್ಸು. ಇದನ್ನು ಮಾತ್ರ ನಾನು ಸ್ಟಿಚ್ ಮಾಡಿಲ್ಲ. ಇದು ನಮ್ಮದು ಫ್ಯಾಷನ್ ವೆಸ್ಟರ್ನ್ ಲುಕ್. ಆರ್ಡ್ರ್ ಕೊಟ್ಟಿದ್ದಾಳೆ, ಇವಾಗ ನೆಕ್ಸ್ಟ್ ಅವಳಿಗೆ ಸ್ಟಿಚ್ ಮಾಡ್ಕೊಂಡು ಕೊಡೋದು. ನೋಡಿ, ಇಲ್ಲಿ ಬಂದು ಮಧ್ಯಕ್ಕೆ ಸ್ವೀಟ್ಸ್ ಎಲ್ಲ ತರಿಸಿ ಇಟ್ಟಿದ್ದಾರೆ. ಬಂದು ಚಿರೋಟಿ, ಅದು ಬಂದು ಮೈಸೂರು ಪಾಕ. ಮೈಸೂರು ಪಾಕು 2 ಡಬ್ಬ ಚಿರೋಟಿ, 3 ಆ್ಯಕ್ಚುಲಿ. ಮತ್ತು ಮ್ಯಾಂಗೋ ಬರ್ಫಿ, ಅಲ್ಲಿ ಮ್ಯಾಂಗೋ ಬರ್ಫಿ, ಲಾಡು, ತುಂಬ ಸ್ವೀಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಈ ರೂಮ್ ಬೇರೆ ನಮಗೆ ಕೊಟ್ಟಿದ್ದಾರೆ. ರಾತ್ರಿ ಹಶ್ವಾದರೆ ತಿನ್ಕೊಳ್ಳೋದು, ಹಂಗೆ ಒಂದೊಂದು ತೊಗೊಂಡು. ಬೆಡ್ಡು ಪಕ್ಕದಲ್ಲಿದೆ. ಹಶ್ವಾದರೆ ಒಂದೊಂದು ಎತ್ಕೊಂಡು ತಿನ್ಕೊಂಡು ಮನೆಗೆ ಕೊಡೋದು, ಹಂಗೆ. ಗಂಡಿನ ಸಹ ಗ್ರ್ಯಾಂಡ್ ವೆಲ್ಕಮ್ ನಡೀತು. ಅಲ್ಲೆಲ್ಲ ಮುಗಿಸಿ ಇಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಎಂಟ್ರೆನ್ಸಿಗೆ ಬರ್ತಾಯಿದ್ದೀನಿ. ಇಲ್ಲಿ 2 ಬಾಗಿಲುಗಳು ಕೊಟ್ಟಿದ್ದಾರೆ. ಇನ್ನೂ ಡೆಕೋರೇಷನ್ ಏನೂ ಮಾಡಿಲ್ಲ. ಮುಹೂರ್ತ ಬೆಳಗ್ಗೆ ಇರೋದ್ರಿಂದ ನೈಟು ಡೆಕೋರೇಷನ್ ಮಾಡ್ತಾರೆ. ಮತ್ತು ಇಲ್ಲಿ ಬಸವನದು ಶಿಲೆ ಒಂದನ್ನು ಕೂರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ. ಬಟ್ ಫ್ಲವರ್ ಡೆಕೋರೇಷನ್ ಏನು ಮಾಡಿಲ್ಲ. ಅದ್ರ ಸುತ್ತ ನೀರಿಟ್ಟು
ಅದರೊಳಗಡೆ ಥರ ಕಮಲ ಹೂವು ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಫ್ಲವರ್ ಬಿಟ್ಟಿರಲಿಲ್ಲ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾಳೆ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ್ಯಕ್ಚುಲಿ ಮುಹೂರ್ತದ ದಿನ, ಇದು ಹಿಂದಿನ ದಿನ ಆಗಿರೋದ್ರಿಂದ ಅಷ್ಟು ಡೆಕೋರೇಷನ್ ಮಾಡಿಲ್ಲ. ಲೈಟಿಂಗ್ಸ್ ಇನ್ನು ಬಿಟ್ಟಾಗ ಮಳೆ ಬರ್ತಿದ್ದು, ಅವಾಗಂತೂ ಇದು ಮಾತ್ರ ಈ ಸ್ಪೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನೀರು ಇರೋದಕ್ಕೂ ತೊಟ್ಟಾಗಿ ನೀರು ಬೀಳ್ತಾ ಇದ್ದಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ಗೆ ಅಂತ ಸೈಡಲ್ಲಿ ಈ ಥರ ಸ್ವಲ್ಪ ಎಲ್ಲ ಜೋಡಿಸಿದ್ದಾರೆ. ಬಟ್ ಯಾವುದಕ್ಕೂ ಫ್ಲವರ್ ಡೆಕೋರೇಷನ್ ಏನೂ ಮಾಡಿಲ್ಲ. ಹೇಳೋ ಹಾಗೆ ಮುಹೂರ್ತ ದಿನ ಮಾಡ್ತಾರೆ, ಫ್ಲವರ್ ಎಲ್ಲ ಸ್ವಲ್ಪ ಹಾಳಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಮಾತ್ರ ಮಾಡಿದರು. ಇದು ಬಂದು ಎಂಟ್ರಿ ಗೇಟು 2. ನ್ಯಾಚುರಲ್ ಆಗಿರಲಿ ಅಂತ, ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಇಲ್ಲಿ ಸ್ವಲ್ಪ ಹೈಲೈಟ್ಸ್ಗೆ ಈ ಥರ ಬಾಗಿಲು ಮಾಡಿರೋದು. ಅದಕ್ಕೂ ಸಹ ಈ ಥರ ಡೆಕೋರೇಟಿವ್ ಆಗಿ ಸಿಂಹನ ಡೆಕೋರೇಟಿವ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಇದು ಬಂದು ವುಡ್ಡಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನಾನು ಫಸ್ಟ್ ಹೋಗಿ ಡ್ರ್ಯಾಗನ್ ಅಂತ ಅಂದ್ಕೊಂಡೆ, ಆಮೇಲೆ ನೋಡಿದಾಗಲೇ ನನಗೂ ಗೊತ್ತಾಗಿದ್ದು ಡ್ರ್ಯಾಗನ್ ಅಲ್ಲ ಅಂತ ಅಂದ್ಬಿಟ್ಟು. ಬಾಲ ಇದೆ ನೋಡಿ, ಇದಕ್ಕೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ. ಅದೇ ಫಂಕ್ಷನ್ ಆದರೂ ಸಹ ಅಲ್ಲಿ ಮ್ಯೂಸಿಕ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ತುಂಬ ಮ್ಯೂಸಿಕ್ ಇತ್ತು. ನಾನು ವಾಯ್ಸಲ್ಲಿ ಮಾತಾಡಿರೋದು ಕೇಳಿಸ್ತಾ ಇರಲಿಲ್ಲ. ಮತ್ತು ನಾನು ಕಾಪಿರೈಟು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಎಲ್ಲ ಬಿಡಿಸಿ ಹೇಳಿದ್ರು, ನಾನು ಇಲ್ಲೇ ಮಾತಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಇದು ರಿಸೆಪ್ಷನ್ದು ಮತ್ತು ಮುಹೂರ್ತಮ್ಗೆ ಈ ಥರ ಮಾಡಿದರು. ಆ್ಯಕ್ಚುಲಿ ಇವತ್ತಿದ್ದು ವರುಣ್ ಪೂಜೆ. ಅವರು ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ಅವ್ರ ಕಡೆ ತುಂಬ ಶಾಸ್ತ್ರಗಳಿದ್ದಾವೆ. ಗಂಡೆ ಹೆಣ್ಣಿಗೆ ಸೇರಿಸಿ ಏನೋ ಶಾಸ್ತ್ರ ಮಾಡೋದ್ರಿಂದ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾವು ಬಂದಿದ್ದು ಮೇಕ್ ಓವರ್ ಇದ್ದೋದ್ರಿಂದ ನಾನು ಇದನ್ನು ಡೀಟೇಲಾಗಿ ಕೇಳೋಕ್ಕಾಗಲಿಲ್ಲ. ಅಲ್ಲಿ ಯಾರೂ ಇರಲಿಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ನಾನು ಸ್ವಲ್ಪ ಚೆನ್ನಾಗಿ ಕ್ಲೀನಾಗೆಲ್ಲ ಡೆಕೋರೇಟಿವ್ ಮಾಡಿದ್ರಲ್ಲ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನೋಡಿ ಕೊಬ್ಬರಿಯಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದರು. ಅಲ್ಲಿ ನೀವೇ ನೋಡ್ತಾ ಇರ್ಬೋದು, ಗೊಂಬೆನೂ ಸಹ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ ಗಂಡಿಂದು ಹೆಣ್ಣಿದ್ದು ಸಹ ಹೆಸರು ಕೆತ್ತಿ ಇಟ್ಟಿದ್ರು. ನಾನು ಲಾಸ್ಟಲ್ಲಿ ನೋಡಿದೆ. ನೋಡಿ ಒಂದೊಂದು ಗೊಂಬೆನೂ ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಅವ್ರ ಶಾಸ್ತ್ರದ ಪ್ರಕಾರ ಏನೇನು ಶಾಸ್ತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ಗೊಂಬೆನೂ ರೆಡಿ ಮಾಡಿ ಜೋಡಿಸಿದ್ದಾರೆ. ಫಸ್ಟ್ ಟೀಮ್ ಬಂದು ವಾಲಗ್ದವ್ರು ಬಂದು ಗಂಡಿನ ಕಡೆಯವ್ರನ್ನ ವೆಲ್ಕಮ್ ಮಾಡೋದು. ನೆಕ್ಸ್ಟ್ ಬಂದು ಅವ್ರ ಕಡೆಯವರು ಹೆಣ್ಣಿಗೆ ಬಂದು ಶಾಸ್ತ್ರಗಳು ಸ್ಟಾರ್ಟ್ ಮಾಡೋದು. ಅದನ್ನು ಇಲ್ಲಿ ಥೀಮ್ ಆಗಿ ಮಾಡಿದ್ದಾರೆ. ಪುರೋಹಿತರು ಮದುವೆ ಮಾಡಿಕೊಡೋದ್ರಿಂದ ಗಂಡು ಹೆಣ್ಣಿನ ಕೂರಿಸ್ಬಿಟ್ಟು ತಾಂಬೂಲ ಕೊಡ್ತಾರೆ ಹೆಣ್ಮಕ್ಳಿಗೆ. ಹಣ್ಣು ಕಾಯಿ ಕೊಟ್ಬಿಟ್ಟು ತಾಂಬೂಲ ಕೊಡ್ತಾರೆ. ಆ ಥರ ಕೊಡ್ತಾ ಇರೋ ಥೀಮ್ ಇದು. ಅವ್ರ ಕಡೆ ಬಂದು ಹೆಣ್ಮಕ್ಳೇ ಜಾಸ್ತಿ ಶಾಸ್ತ್ರ ಮಾಡೋದು. ಇಲ್ಲಿ ಬಂದು ಭತ್ತದ ಶಾಸ್ತ್ರ ಮಾಡ್ತಿದ್ದಾರೆ, ಭತ್ತ ಕುಟ್ಟೋದು. ನಮ್ಮ ಕಡೆ ಇದು ಸಹ ಮಾಡ್ತಾರೆ. ಇಲ್ಲಿ ಒಡವೆ ಇಟ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಇವ್ರ ಕಡೆ ಬಂದು ಇಲ್ಲಿ ಮದುವೆ ಆಗೋ ಹುಡುಗಿಗೆ ನಾನು ಫಸ್ಟು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ರೂಮ್ ತೋರಿಸ್ಬೇಕಾದ್ರೆ ಅಲ್ಲಿ ಪಾತ್ರೆ ಎಲ್ಲ ಜೋಡಿಸಿದ್ರು ನೋಡಿ, ಆ ಥರ ಎಲ್ಲ ಪಾತ್ರೆ ಸಹ ಕೊಡ್ತಾರೆ. ಇವ್ರ ಕಡೆ ಅದು ಸಂಪ್ರದಾಯ ಅಂತೆ, ಎಲ್ಲ ಐಟಮ್ಸ್ ಸಹ ಕೊಡೋದು. ಅಲ್ಲಿ ತರಕಾರಿ ಸಮೇತ ಇಟ್ಟಿದ್ರು. ನಾನು ಕೇಳಿದೆ, ಈ ಥರ ನಿಮ್ಮ ಕಡೆ ಕೊಡ್ತೀರಾ ಅಂತ. ನಮ್ಮ ಕಡೆ ಎಲ್ಲ ಇದೇ ಥರ ಶಾಸ್ತ್ರ, ಎಲ್ಲ ಕೊಟ್ಟೆ ಕೊಡಬೇಕಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಬಾಗಿನ ಕೊಡೋದು, ಇದೇ ಆ್ಯಕ್ಚುಲಿ ಮಾರ್ನಿಂಗ್ ಮಾಡೋದು. ಬಾಗಿನ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತಾರೆ ಅವ್ರ ಕಡೆ. ಮತ್ತು ಇದು ಬಂದು ಕಾಶಿ ಯಾತ್ರೆಗೆ ಗಂಡನ ಕಳಿಸೋದು. ಮತ್ತು ಇದು ಬಂದು ತಾಳಿ ಕಟ್ಟೋದಕ್ಕಿಂತ ಮುಂಚೆ ಮಾಡೋ ಶಾಸ್ತ್ರ. ಮತ್ತು ಇದು ಮದುವೆ ಮಾಡಿಸ್ತಾ ಇರೋದು. ಅವ್ರ ಕಡೆ ಸ್ವಲ್ಪ ಮಂತ್ರಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಬಿಟ್ಟು ಮಾಡ್ತಾರೆ. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ನಾನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಸಪ್ತಪದಿ, ನನಗೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಮತ್ತು ಇದು ಅರುಂಧತಿ ನಕ್ಷತ್ರ ತೋರಿಸ್ತಾ ಇರೋದು. ಮತ್ತು ಅವ್ರು ಊಟ ಮಾಡಿಸ್ತಾ ಇರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲ್ಲಿ ಆ ಊಟದ್ದೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸಣ್ಣ ಸಣ್ಣ ಥಿಂಗ್ಸು ಸಹ ಅಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು. ಮತ್ತು ಇಲ್ಲಿ ಅವ್ರಿಗೆ ಹೆಣ್ಣಿಗೆ ಮಡ್ಲಕ್ಕಿ ಕೊಡೋ ಶಾಸ್ತ್ರ ಇದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೊಂಬೆ ಕೂರಿಸಿ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಅರಿಶಿನ ಕುಂಕುಮ ಕೊಡ್ತಾ ಇರೋದು ಅಂತ ಅನ್ಕೋತೀನಿ. ನನಗೂ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇದನ್ನು ಅವ್ರ ಅಪ್ಪ ಅಮ್ಮ ಮತ್ತು ಇವ್ರ ಅಪ್ಪ ಅಮ್ಮ ಸೇರಿಸಿ ಮಾಡೋದು ಅಲ್ಲಿ ನೋಡಿದೆ ನಾನು.
ಇದು ಬಂದು ಗಂಡು ಯಾವ ರೂಮಲ್ಲಿ ಸ್ಟೇ ಆಗಿರ್ತಾರೋ ಅದೇ ರೂಮ್ಗೆ ಅವರು ಶಾಸ್ತ್ರದ ಪ್ರಕಾರ ಮನೆ ತುಂಬಿಸ್ಕೋತಾರೆ. ಇನ್ನು ಬಂದು ನೈಟು ರಿಸೆಪ್ಷನ್ನು. ಇದೆಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ಆಗಿರುತ್ತೆ. ನೈಟ್ ಮಾತ್ರ ರಿಸೆಪ್ಷನ್ ಇರುತ್ತೆ. ಮತ್ತು ಇದು ಆಮೇಲೆ ಆಗೋ ಫೋಟೋ ಶೂಟು. ಮತ್ತು ಲಾಸ್ಟಲ್ಲಿ ಗಂಡು ಹೆಣ್ಣು ಕೂರಿಸಿ ಶಾಸ್ತ್ರ ಪೂಜೆ ಮಾಡ್ತಿರೋದು ದೇವರಿಗೆ. ದೇವ್ರನ್ನ ಕಲ್ಯಾಣೋತ್ಸವ ಅಂತ ಅಂದ್ಬಿಟ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಮದುವೆ ಆಗಿದ್ದು ಮಾರ್ನಿಂಗ್ ಮಾಡೋದು. ಆ ಥರ ಶಾಸ್ತ್ರಕ್ಕೆ ಈ ಥರ ಸಿಂಪಲ್ಲಾಗಿ ಥೀಮ್ ರೆಡಿ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಈ ಬಸವಣ್ಣನ ಶಿಲೆ ಇಟ್ಟಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಹನಿಯಾಗಿ ಮಳೆ ಬರ್ತಿದೆ ಅಂತ. ಆ್ಯಕ್ಚುಲಿ ಇದು ಮಳೆ ಬರ್ತಿತ್ತು ಅವತ್ತು. ಇದು ಬಂದು ಎಂಟ್ರೆನ್ಸ್ ಬಾಗಿಲು ಮತ್ತು ಈ ಕಡೆ ಬಂದು ಸ್ಟೇಜ್ ಇದೆ. ನೋಡ್ತಾ ಇರ್ಬೋದು ಸ್ಟೇಜ್ನ. ಊರ ಕಡೆ ಬಂದು ತುಂಬ ಅಂದರೆ ತುಂಬ ಸಿಹಿ ಥರ ಊಟ. ನಮ್ಮ ಥರ ಖಾರದ ಐಟಮ್ ಎಲ್ಲ ಮಾಡೋದೇ ಇಲ್ಲ. ಸಾಂಬಾರು ಸಹ ಸಿಹಿಯಾಗೇ ಇರುತ್ತೆ. ನಮ್ಗೆ ಇದನ್ನು 2 ದಿನ ಆದರೆ ತಿನ್ನೋಕ್ಕಾಗಲ್ಲ. ನಮ್ಗೆ ಚಿಕನ್ ಬೇಕು ಅಂತ ಅನಿಸ್ಬಿಡುತ್ತೆ. ಆ ಥರ ಆಗಿಬಿಡುತ್ತೆ. ಬಟ್ ಇಲ್ಲಿ ಇವಳು ಕಾಫಿ ತೊಗೊಂಡ್ಲು. ಕಾಫಿಗೆ ಶುಗರ್ಲೆಸ್ ಆಗಿತ್ತು. ಅಯ್ಯೋ ಕುಡಿಬೇಕಲ್ಲ, ಇನ್ನು ವೇಸ್ಟ್ ಆಗುತ್ತೆ ಅಂತ ಇವಳು ಕುಡಿತಿದ್ದಾಳೆ. ನಾವು ಮಧ್ಯಾಹ್ನ ಬಂದಾಗಲೇ ನಾವು ಊಟ ಮಾಡಿಕೊಂಡು ಬಟ್ ಇವಾಗ ಬಂದು 6:30 ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿದ್ದಾರೆ. ಬಟ್ ನಮ್ಮ ಕೈಲಿ ತಿನ್ನೋಕ್ಕಾಗಲಿಲ್ಲ. ಅಂಕಲ್ ಬಂದು ನಮಗೆ ತುಂಬ ಫೋರ್ಸ್ ಮಾಡಿ ಬಟ್ ಇಟ್ಬಿಟ್ರು ತಿನ್ನಿ ಅಂತ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಇನ್ನು ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೊರಟು. ಯಾರೂ ಬರಲ್ಲ. ಇಷ್ಟು ದೂರ ಯಾವ ಬರ್ತಾರೆ ಯಾರು ಬರಲ್ಲ. ನಾವು ಸುಮ್ಮನೆ ಆಟ ಆಡ್ಕೊಂಡು ಬಂದಿದ್ದು ನೋಡು. ನಾನು ಇದೇ ಹೂ ಕಣೆ ನಾಳೆ ಬರುತ್ತೆ, ನಾಳೆ ಸಾಯಂಕಾಲ ಬರುತ್ತೆ, ಅದು ಬರುತ್ತೆ, ಜಿಪ್ಸಿನೂ ಬರುತ್ತೆ. ಅಲ್ಲಿ ಹಿಂಗೆ ಸ್ವಲ್ಪ ತಗೊಂಡು ನನಗೆ ಸ್ವಲ್ಪ ಕಳಿಸಿ. ರೆಡಿ ಎಲ್ಲ ಮಾಡಾಯಿತು. ಸ್ವಲ್ಪ ನಾವು ರೆಸಾರ್ಟ್ ನೋಡ್ಕೊಂಬರೋಣ ಅಂತ ಹೊರಟು ಆಚೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಯಾರು ಇಲ್ಲಪ್ಪ, ಇದು 5:30 ಎಷ್ಟು ಯಾವ ಇದು ಬಿಟ್ಟು ಈ 2 ಬಿಟ್ಟು ಓಕೆ ಕಂಡಿಡಿದ್ರೆ ಕಂಡಿಡಿಲ್ಲ ಫಸ್ಟ್ ಅದು ನೋಡಿ ಇಟ್ಸ್ ಗೋನಾ ಟೇಕ್ ಸಮ್ ಟೈಮ್ ಫೋಟೋಸ್ ವಾಟ್ ಇಫ್ ಐ ಯು ಫಾರ್ಗೆಟ್ 3 days 3 days you want you forget the meeting ಆಯ್ತು ಫಸ್ಟ್ ಫೋಟೋಸ್ ಇನ್ನ ಬೇಕಾ ವೇಟ್ ಕಮ್ ಓಕೆ ಮ್ಯಾಡಿ ರೆಸಾರ್ಟ್ ಎಲ್ಲ ನೋಡೋಷ್ಟೊತ್ತಿಗೆ ನೈಟ್ ಆಗಿತ್ತು. ಬಟ್ ನಮ್ಮದು ವರ್ಕೇ ಲೇಟಾಗಿ ಮುಗಿಯೋದ್ರಿಂದ ಇನ್ನು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಊಟಕ್ಕೆ ಹೊರಟು. ನಿಮಗೆಲ್ಲ ಯಾರಿಗೆ ಈ ಥರ ರೆಸಾರ್ಟಲ್ಲಿ ಮದುವೆ ಆಗಬೇಕಂತ ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಆಸೆ ಇದೆ ಅಂತ ಅಂದ್ಬಿಟ್ಟು. ನನಗೆ ಈ ಥರ ಇಷ್ಟ ಇತ್ತು ಬಟ್ ನಂದು ಆಗಲಿಲ್ಲ. ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವ್ರ ಕಡೆ ಏನಂತ ಅಂದರೆ ಎಲ್ಲ ಫಸ್ಟ್ ಅನ್ನ ಸಾಂಬಾರು ಎಲ್ಲ ಥರ ಫಸ್ಟ್ ಬಡಿಸ್ಬಿಡ್ತಾರೆ, ಆಮೇಲೆ ಸ್ವೀಟ್ ಹಾಕ್ತಾರೆ. ನಮ್ಗೆ ತಿನ್ನೋಕ್ಕಾಗಲ್ಲ, ನಾವಂತೂ ಸ್ವೀಟೇ ಹಾಕಿಸ್ಕೊಂಡಿಲ್ಲ. ಊಟ ಹೆಂಗಿತ್ತು ಮೇಡಮ್? ಚೆನ್ನಾಗಿತ್ತು. ಅದರಲ್ಲಿ ಏನು ಇಷ್ಟ ಆಯಿತು ನಿಮಗೆ? ಎಲ್ಲನೂ ಇಷ್ಟ ಆಯಿತು. ಆದರೆ ಇವ್ರ ಕಡೆ ಸ್ವೀಟ್ ನಾವು ಖಾರದವರು ಗೊತ್ತಲ್ಲ, ನಾನ್ ವೆಜ್ ಕಡಿದ್ರೆ ಅದೇ ಇವರು. ನೋಡಿ ನಮ್ಮ ರೂಮ್ ಮುಂದೆ ವ್ಯೂ ಇದು ಫುಲ್ ಲೈಟಿಂಗ್ಸು. ಮದುವೆಗೆ ಏನು ಮೆಹಂದಿ ಶಾಸ್ತ್ರಕ್ಕೆ ಬಂದವಳೆ, ಅಷ್ಟು ಶಾಸ್ತ್ರಕ್ಕೆ ಬಂದು ಎಷ್ಟು ಲಕ್ಷಣವಾಗಿ ಸ್ಯಾರಿ ಉಟ್ಕೊಂಡು ಡ್ರೆಸ್ ಹಾಕ್ಕೊಂಡು ಇವಳು ಹೇಳಿ ಥೀಮ್ ಪ್ರಕಾರ ಬಂದಿರೋದು. ಅಕ್ಕ ಮಾತ್ರ ಜೀನ್ಸ್ ಪ್ಯಾಂಟು ಮತ್ತು ಶರ್ಟಲ್ಲಿ ಅವಳೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೂಮ್ಗೆ ಬಂದಿದ್ದೀವಿ. ನಮಗೆ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಮದುವೆಗೆ ಏನು ಅಟೆಂಡ್ ಮಾಡಿಲ್ಲ, ಇಲ್ಲೇ ಕೂತಿದ್ದೀವಿ ಯಾವಾಗಿಂದನೂ ಮಲ್ಕೊಂಡಂಗೆ. ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀವಿ. ಟೈಮ್ ಬಂದು 10 ಗಂಟೆ ಆಗಿದೆ. ಇವಾಗ ಮಲ್ಕೋಬೇಕು. ಬೆಳಗ್ಗೆ ಒಂದು ಅವ್ರದ್ದಿರೋದು 10 ಗಂಟೆಗೆ ದಾರೆ ಅಲ್ವಾ, 10 ಗಂಟೆಗೆ ದಾರೆ. ನಾವು ಒಂದು 7:30 ಅವ್ರನ್ನ ರೆಡಿ ಮಾಡಿರ್ಬೇಕಾಗಿ. 7:30ಗಲ್ಲ 5:30 ಎದ್ದು ಅವ್ರನ್ನ ರೆಡಿ ಮಾಡಬೇಕು. ಸೊ ಬೇಗ ಮಲ್ಕೋಬೇಕು. ನಾಳೆ ಇದೇ ಲಾಗ್ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ನೋಡಿ ಮತ್ತೆ ಹೇಳು. ಮಲ್ಗೋ ಟೈಮು ಒಂದು ನಿಮಿಷ
ಹೌದಾ ಸಂದೀಪ್? ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಾದ್ರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫುಲ್ ವಿಡಿಯೋನ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ಅವಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಕನ್ನಡದವ್ರನ್ನ ಬೆಳೆಸಿ ಉಳಿಸಿ. ಇವತ್ತಿನ ಲಾಗ್ ಹೋಗಿದ್ದೆ. ನಾಳೆ ಕಂಟಿನ್ಯೂ ಮಾಡ್ತೀವಿ. ನೋಡ್ತಾ ಇರಿ, ನಗ್ತಾ ಇರಿ, ಜೊತೆಗಿರಿ. ಬಾಯ್. ಅವಳು ಮಲ್ಕೊಂಡು ಹಂಗೆ ನೋಡಿ ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಇದ್ದಿದ್ದೀವಿ. ಆ್ಯಕ್ಚುಲಿ ಅವ್ರು ಬೆಳಗ್ಗೆ ಬೇಗ ಬರ್ತೀನಿ ಅಂತ ಅಂದರು, ಅದಕ್ಕೇ ಬೇಗ ಎದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಅಲಾರಾಮ್ ಇಟ್ಕೊಂಡಿದ್ದು 5:30ಗೆ. ಬಟ್ ಅವ್ರು ಬರಲಿಲ್ಲ. ಅದಕ್ಕೆ ಆರಾಮಾಗಿ ಎಷ್ಟು ಗಂಟೆಗೆ ಎದ್ದಿದ್ದು? 6:30ಗೆ ಇವಳು ಎದ್ದಿದ್ದು. ಬಟ್ ನಾನು ಎದ್ದಿದ್ದು 5:30ಗೆ. ಎದ್ದು ಕೂತ್ಕೊಂಡಿದ್ದೀವಿ, ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೇಗಿದ್ರು ಬ್ಯುಸಿ ಆಗ್ತೀವಿ, ಎಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಅಕ್ಕ ಗೊತ್ತಿದೆ ಆರಾಮಾಗಿ. ಇವಾಗ 9 ಗಂಟೆಗೆ ಹಾಕೊಂಡು ಕೆಲಸ ಸ್ಟಾರ್ಟು. ಬಂದು ಅವ್ರ ಮಮ್ಮಿನ ರೆಡಿ ಮಾಡಿ ಕಳಿಸ್ಬಿಟ್ರೆ ಅವ್ರ ಶಾಸ್ತ್ರಗಳು ಜಾಸ್ತಿ ಇರುತ್ತಲ್ಲ, ಅವ್ರು ಹೊರಟೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲೀಸ್ಗೆ ರೆಡಿ ಮಾಡಿ ಕಳಿಸ್ತು. ಮತ್ತು ಅವ್ರದ್ದು ಮತ್ತು ಅವಳ ಸಿಸ್ಟರ್ ಇಲ್ಲ ಅಂತ ಅನಿಸುತ್ತೆ ಇವರು. ಒಂದು ನೋ ಮೇಕಪ್ ಲುಕ್ಕ ಕೇಳಿದ್ದು, ನನಗೆ ಸಿಂಪಲ್ ಆಗಿರಲಿ ಅಂತ ಕೇಳಿದರು. ಮತ್ತು ಹಾಗೆ ಸಹ ಮಾಡಿಕೊಟ್ಟು ಅವ್ರಿಗೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಅವರಿಗೆಲ್ಲ ರೆಡಿ ಮಾಡಿ ನೆನ್ನೆ ನೈಟು ಹೋಗಿರಲಿಲ್ಲ ಮದುವೆಗೆ ಅಂತ. ಇವಾಗ ಹೊರಟು ನಾವು ರೆಡಿಯಾಗಿ. ದಾರೆ ಬಂದು ಎಷ್ಟು ಗಂಟೆಗೆ? 10:30ಗೆ ಇದ್ದಿದ್ದು. ನಾವು ಒಂದು 12 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಸಿಂಪಲಾಗಿ ಡ್ರೆಸ್ ಮತ್ತು ಮೇಡಮ್ ತೋರಿಸ್ತಿರ್ತಾಳೆ. ಬನ್ನಿ ಮೇಡಮ್. ನೋಡಿ, ಸಿಂಪಲಾಗಿ ಇವರು ಸ್ಯಾರಿ ಉಟ್ಟಿದ್ದಾರೆ. ಅವ್ರದ್ದು ಫ್ರೆಂಡ್ ಮದುವೆ ಅಲ್ವಾ, ಅದಕ್ಕೆ ನಾವೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾವು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಏನು ಮಾಡೋಣ, ಹೇಗೆ ಕಾಣಿಸ್ತಾ ಇದ್ದೀವಿ ಇಬ್ರು ಅಂತ ಕಮೆಂಟ್ ಮಾಡಿ ಹೇಳಿ. ಬನ್ನಿ ಮದುವೆಗೆ ಹೋಗೋಣ. ಇಷ್ಟು ಬೇಗ ಯಾಕೆ ಬಂದ್ರಿ ಮದುವೆಗೆ ಅಂತ ಕೇಳಬೇಕು. ವಿಡಿಯೋದಲ್ಲಿ ಇತ್ತೆಲ್ಲ ಬಾಗ್ನ ಕೊಡೋ ಥರ ರೆಡಿ ಮಾಡಿದ್ರೆ ತೋರಿಸ್ತೀನಿ. श्रद्धया सत्यं ओम रतेना दीक्षावाप्नोति दीक्षया ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಇಬ್ರು. ಫ್ರೆಂಡ್ ಎಂಗೇಜ್ ಆಗೋದು, ಮದುವೆ ಆಗೋದು.
ಎಂಟ್ರೆನ್ಸಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಂತ ಅಂದಿದ್ನೆಲ್ಲ ನೆನ್ನೆ ಕ್ಲೀನ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನೈಟ್ ಇಲ್ಲಿ ಸ್ನ್ಯಾಕ್ಸ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಇಟ್ಟಿದ್ರು. ಬಟ್ ಮಾರ್ನಿಂಗ್ ಅಷ್ಟು ಮುಹೂರ್ತಕ್ಕೆ ಇರಲಿಲ್ಲ. ಮತ್ತು ಇಲ್ಲಿ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೀರು ಬರೋ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಫೋಟೋ ಶೂಟ್ಗೆ ತುಂಬ ಚೆನ್ನಾಗಿರೋ ಜಾಗ ಅಂತ ಹೇಳ್ಬೋದು. ಈ ರೆಸಾರ್ಟು ವೆಜಿಟೇರಿಯನ್ಸ್ ಮಾತ್ರ ಅಂತೆ ಕೊಡೋದು, ನಮಗೂ ಗೊತ್ತಿರಲಿಲ್ಲ, ಅಲ್ಲಿ ಆಂಟಿ ಹೇಳಿದರು. ಸ್ವೀಟ್ ಬೀಡ ಕೊಡಿ. ಇಲ್ಲೊಂದು ಸ್ವೀಟ್ ಕೊಡಿ. ನಾವು ಮುಹೂರ್ತಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಸುತ್ತಾಡಿಕೊಂಡು ಹೊರಟು ನಾವು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ನೈಟ್ ರಿಸೆಪ್ಷನ್ ಆಗಿರೋದ್ರಿಂದ ಮೇಕಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫುಲ್ ಅಲ್ಲಲ್ಲೇ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ತುಂಬ ಅಂದರೆ ಈ ಪ್ಲೇಸ್ ಬಂದು ತುಂಬ ಚಿಕ್ಕದಾಗಿ ಇರೋದು, ಅಷ್ಟು ದೊಡ್ಡ ಪ್ಲೇಸ್ ಏನಲ್ಲ. ಬಟ್ ಆ ಪ್ಲೇಸಿಗೆ ತಕ್ಕನಾಗೆ ಅದೇ ಥರ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಇದು ಬಂದು ನೇಚರಾಗೆ ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ಬೋದು. ನೇಚರಲ್ಲಿರೋ ಥರನೇ ಫೀಲ್ ಆಗುತ್ತೆ. ಇಲ್ಲಿ ಹಳ್ಳಿ ಕಡೆ ಇರೋ ಥರ ತುಂಬ ಚೆನ್ನಾಗಿ ಅಡಿಕೆ ಮರ ಎಲ್ಲ ಇಟ್ಟಿದ್ದಾರೆ. ಅವ್ರ ಕಡೆ ಬಂದು ತುಂಬ ಶಾಸ್ತ್ರ ಇದ್ದರೆ ಬೆಳಗ್ಗೆ 3 ಗಂಟೆಲೇನೋ ಸ್ಟಾರ್ಟ್ ಆಗಿದ್ದು 6:30 ತನಕ ಶಾಸ್ತ್ರ ಮಾಡ್ತಾನೆ ಇದ್ದರು. ಅವ್ರು ಬಂದು 6:30ಗೆ 7 ಗಂಟೆಗೆ ಬಂದಿದ್ದು. ರಿಸೆಪ್ಷನ್ನೇ 7 ಗಂಟೆಗೆ ಸ್ಟಾರ್ಟ್ ಆಯಿತು. ನಾವು ರೆಡಿ ಮಾಡೋ ಅಷ್ಟೊತ್ತಿಗೆ ಒಂದು 9 ಗಂಟೆ ಆಗಿತ್ತು. ಅಂದರೆ ಎಲ್ಲ ಅವ್ರ ಕಡೆ ಸೈಡ್ ಅವ್ರಿಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ನಾವು ಊಟ ಮಾಡ್ಕೊಂಬಿಡೋಣ, ನಾನು ಬೇರೆ ಊರಿಗೆ ಹೋಗಬೇಕಿತ್ತು, ಇವತ್ತು ಆಗುತ್ತೆ ಅಂತ ಬೇಗ ಊಟ ಮಾಡ್ತಿದ್ದೆ. ಇಲ್ಲಿ ತರಕಾರಿಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಮತ್ತು ಸ್ನ್ಯಾಕ್ಸು ಸಹ ಹಾಗೆ ತುಂಬ ಚೆನ್ನಾಗಿ ಇಟ್ಟಿದ್ರು. ತುಂಬ ವೆರೈಟೀಸ್ ಫುಡ್ ಮಾಡಿದರು. ಅವಳು ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ದರು ಸಂಜೆ ಈವ್ನಿಂಗು. ಅವ್ರನ್ನ ಎಲ್ಲ ಮುಗಿಸ್ಕೊಂಡು ನಾವು ಸಹ ಹೊರಟು, ಲೇಟಾಗಿ ಬಿಡುತ್ತೆ ಅಂತ ಅಂದ್ಬಿಟ್ಟು. ನಾವು ಹೊರಡೋ ಅಷ್ಟೊತ್ತಿಗೆ ಒಂದು 11 ಗಂಟೆ ಆಗಿತ್ತು. ಲೇಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ಲೇಟಾಗಿ ಮುಗೀತು. ನಾವು ಮನೆ ಕಡೆ ಹೊರಟು ಈ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.